ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಸೈ ರುಚಿ. ಇವತ್ತು ನಿಮಗೆ ಲೆಗ್ ಪೀಸಲ್ಲಿ ಕಬಾಬ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಜ್ಯೂಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇದಕ್ಕೆ ಬೇಕಾಗಿರೋ ಏನೇನು ಬೇಕು ಅನ್ನೋದು ಒಂದು ಸಲ ನೋಡ್ಕೊಂಬರೋಣ ಬನ್ನಿ. ಈಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಇಂಚಾಗೋಷ್ಟು ಶುಂಠಿ ತೊಗೊಂಡಿದ್ದೀನಿ, ಮತ್ತು 1 ಇಂಚಾಗೋಷ್ಟು ಚಕ್ಕೆ, 5 ರಿಂದ 6 ಲವಂಗ, ಮತ್ತು 6 ರಿಂದ 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಚಿಲ್ಲಿ ಪೌಡ್ರ್ ಸೇರಿಸ್ಕೊತೀನಿ, ಆದರೂ ಹಸಿಮೆಣಸಿನ್ಕಾಯಿ ಒಂದು 6 ರಿಂದ 8 ತೊಗೊಳ್ಳಿ. ಮತ್ತು 1 ಸ್ಪೂನು ಕಾಳುಮೆಣಸು ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ, ಕಡಿಮೆ ನೀರು ಹಾಕಿ ಇದನ್ನಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸಿಲಿ ನುಣ್ಣಕ್ಕೆ ಪೇಸ್ಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳಿ. ಮತ್ತು ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊತಿದ್ದೀನಿ, ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊತಿದ್ದೀನಿ. ಖಾರದ ಪುಡಿ ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಬೋದು. ಮತ್ತು 1 ಸ್ಪೂನ್ ಕಾರ್ನ್ಫ್ಲವರ್, ಮತ್ತು ಅಕ್ಕಿ ಹಿಟ್ಟು 1 ಸ್ಪೂನು. ಕೆಲವರು ಮೈದಾನೂ ಹಾಕ್ಕೊಳ್ತಾರೆ, ನಾನು ಅಕ್ಕಿ ಹಿಟ್ಟಲ್ಲೇ ಮಾಡ್ತೀನಿ. ಮತ್ತು 1 ಸ್ಪೂನಷ್ಟು ಉಪ್ಪು, ನೀವು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು 1 ನಿಂಬೆಹಣ್ಣು, ಮತ್ತು 1 ಮೊಟ್ಟೆ. ಇಷ್ಟಾದರೆ ಸಾಕಾಗುತ್ತೆ. ನಿಂಬೆಹಣ್ಣು ಬದಲು ನೀವು ಲೆಮನ್ ಜ್ಯೂಸ್ ಬೇಕಾದರೂ ಹಾಕ್ಕೋಬೋದು. ವೆನಿಗರ್ ಸಹ ಹಾಕ್ಕೊಬೋದು ನೀವು. ಈಗ ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾವು ಲೆಗ್ ಪೀಸ್ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆ ನೀವು ಚಿಕ್ಕ ಪೀಸಸ್ ಸಹ ಹಾಕ್ಕೊಬೋದು, ಅದು ಚೆನ್ನಾಗೇ ಇರುತ್ತೆ. ಸೊ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು 2 ಅವರ್ಸ್ ಬಿಡಿ. ಔಟ್ಸೈಡ್ ಆದರೆ ಒಂದು 2 ಅವರ್ಸ್ ಬಿಡಿ, ಇಲ್ಲ ನಾವು ಫ್ರಿಜ್ಜಲ್ಲಿ ಇಡೋದಾದರೆ 1 ಅವರ್ ಆದರೆ ಸಾಕು. ಫ್ರಿಜ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಔಟ್ಸೈಡ್ ಒಂದು 2 ಅವರ್ಸ್ ಬಿಟ್ಟರೆ ಸಾಕು. ಇದು ಮ್ಯಾರಿನೇಟ್ ಆದಮೇಲೆ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ನೋಡಿ, ನಾನು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ನಾವು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ನೋಡಿ, ಮ್ಯಾರಿನೇಟ್ ಮಾಡಿರೋದನ್ನ ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ತಿನ್ನೋದಕ್ಕೆ ಗರಿಯಾಗಿ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಫುಡ್ ಕಲರು ಇಲ್ಲದೆ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ರೀತಿಯಾದಂಥ ಫುಡ್ ಕಲರು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಸೊ ಆದ್ರೂ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನೀವು ಇದನ್ನು ಒಂದು ಪೇಪರ್ ಹಾಕಿ, ಒಂದು ಪ್ಲೇಟ್ ಮೇಲೆ ಈ ಥರ ಟಿಶ್ಯೂ ಪೇಪರ್ ಆದರೂ ಹಾಕಿ, ಇಲ್ಲ ನಾರ್ಮಲ್ ನ್ಯೂಸ್ ಪೇಪರ್ ಬರುತ್ತಲ್ವ ಅದಾದರೂ ಹಾಕಿ ಈ ಥರ ತೆಗೆಯೋದ್ರಿಂದ ನಿಮ್ಗೆ ಆಯಿಲ್ ಜಾಸ್ತಿ ಸ್ಪ್ರೆಡ್ ಆಗೋಲ್ಲ. ಆಯಿಲೆಲ್ಲ ಪೇಪರೇ ಸ್ವಲ್ಪ ಇದು ಮಾಡಿರುತ್ತೆ. ಸೊ ಅದರಿಂದ ನಿಮ್ಗೆ ತಿನ್ನೋವಾಗ ಜಾಸ್ತಿ ಆಯಿಲಿ ಅನಿಸೋದು ಆ ಥರ ಏನೂ ಇಲ್ಲ.